ಶಿವಕುಮಾರ್ ಹೆಸರವರನ್ನ DK ಉಪಮುಖ್ಯಮಂತ್ರಿಗಳ ಹೆಸರನ್ನು ತೆಗೆದೇ ಇದು ನಾವೇನ್ ಪ್ರಸ್ತಾಪ ಮಾಡ್ತಿರ್ಲಿಲ್ಲ. ಅವರು ಆ ಹೆಸರನ್ನ ಪ್ರಸ್ತಾಪ ಅಟ್ಲೀಸ್ಟ್ ಈ ಸರ್ಕಾರ 1,500,000 ರೂಪಾಯಿ ಗೊತ್ತಿದೆ, 1,500,000 ರೂಪಾಯಿ ಕೊಡ್ತ ಅಟ್ಲೀಸ್ಟ್ ಅವ್ರ ಬಾಯಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದು ಪ್ರಧಾನಮಂತ್ರಿಗಳು ಇವತ್ತು 10,000 ರೂಪಾಯಿ ಮಾರ್ಕೆಟ್ ಬೆಲೆ ಹೋಗಿದೆ. ಇವ್ರು 12,000 ರೂಪಾಯಿ ಕೊಂಡ್ಕೊತಾವ್ರೆ ಬೆಂಬಲ ಬೆಲೆಗೆ. ಕೇವಲ 2,000 ರೂಪಾಯಿ ಮಾತ್ರ ಇವ್ರು ಹಾಕೋದು. ಆದ್ರೆ ರಾಜ್ಯ ಸರ್ಕಾರನು 1,500,000 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನು ಮರಿಬಾರ್ದು. ರಾಜ್ಯ ಸರ್ಕಾರ 1,500,000 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನು ಮರಿಬಾರ್ದು. ಖರೀದಿ ಮಾಡೋದಕ್ಕೆ ಮಾರ್ಕೆಟ್ ಬೆಲೆ ಯಾರ ಮನೇಲಿ ಕೊಡ್ತಾರೆ? ಸರ್ಕಾರ ದುಡ್ಡೇ ಕೊಡೋದು. ಇವ್ರು 12,000 ಆದ್ರೆ ಒಂದ್ ನಿಮಿಷ ನೋಡಿ, ಇದೇ ಅಧ್ಯಕ್ಷರೇ ಆಯ್ತು. ಮತ್ತೆ ನೀವು ಗೊತ್ತಾಗುತ್ತೆ ಅಂತ ಬರ್ತಾರೆ. ಒಂದ್ ನಿಮಿಷ ನಾನು ಹೇಳ್ತೀನಿ ತಡ್ರಿ. ಈಗ ಕೇಂದ್ರ ಸರ್ಕಾರನು ಕೊಡ್ತಾ ಇರೋದು ಇವತ್ತಿನ ಬೆಲೆ, ಇವತ್ತಿನ ಕೊಬ್ಬರಿ ಬೆಲೆ 10,000 ಹೋಗಿ ಐತಿ. ಇವ್ರು ತಗೋತಾ ಇರೋದು 12,000. ಇವರು ಅಷ್ಟೇ ಕೊಡ್ತಾ ಇದ್ದಾರೆ. 1,500,000 ರೂಪಾಯಿನ ನಮ್ಮ ರಾಜ್ಯ ಸರ್ಕಾರನು ಸಹಾಯಧನ ಕೊಡ್ತಾ ಇದೆ. ಒಟ್ನಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇದೆ. ಈಗ ಇಲ್ಲಿ ಸಮಸ್ಯೆ ಏನ್ ಬಂದಿರೋದು, ಕೊಬ್ಬರಿನ ಖರೀದಿ ಮಾಡಕ್ಕೆ ಆದೇಶ ಕೊಟ್ರು. ಆದೇಶ ಕೊಟ್ಟಾದ್ಮೇಲೆ ಕೊಬ್ಬರಿ ರಾತ್ರಿ ಬಂದ್ಬಿಟ್ಟು ಎಲ್ಲರೂ ಒಂದೇ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಕಳಿಸಿದ್ರೆ 5-6 ಲ್ಯಾಪ್ಟಾಪ್ ಅನ್ನ ಉಪಯೋಗಿಸಿ ಯಾರ ಹತ್ರ ಇದಾವೆ ಸ್ಟಾಕ್ ಕೊಬ್ಬರಿ ಅವರವನ್ನ ಕಂಪ್ಯೂಟರ್ನಲ್ಲಿ ಆನ್ಲೈನ್ ಇದು ಮಾಡಿದ್ದಾರೆ, ಹೆಸರು ನೋಂದಾಯಿಸಿದ್ದಾರೆ. ನಿಜವಾದ ರೈತ ಚೀಟಿ ಹಿಡ್ಕೊಂಡು ಅಲ್ಲೇ ಇದ್ದಾನೆ, ಆ ಮಾರ್ಕೆಟ್ ಯಾರ್ಡ್ ಮುಂದ್ಗಡೆ ಚೀಟಿ ಹಿಡ್ಕೊಂಡು ನಿತ್ಯ ಅವನೇ. ಇದ್ದಕ್ಕಿದ್ದಂಗನೆ ಕ್ಲೋಸ್ ಆಯ್ತು. ಎಷ್ಟು ಇವ್ರು ತಗೊಳಕ್ ಕೊಟ್ಟಿರೋದು ಎಷ್ಟು? 6.5 ಲಕ್ಷ ಕ್ವಿಂಟಾಲ್ ಅಷ್ಟೇ ತಗೊಳಕ್ ಕೊಟ್ಟಿರೋದು. 6.5 ಲಕ್ಷ ಕ್ವಿಂಟಾಲ್ ಅಲ್ಲ, 15 ಲಕ್ಷ ಕ್ವಿಂಟಾಲ್ ಅನ್ನ ಕೊಟ್ರೆ ಮಾತ್ರ ಈ ಏನು 20 ಕ್ವಿಂಟಾಲ್ ಒಬ್ಬ ಮನುಷ್ಯನಿಗೆ, ಒಬ್ಬ ರೈತನಿಗೆ 20 ಕ್ವಿಂಟಾಲ್ ಅನ್ನ ತಗೋಬೇಕು ಅಂತಕ್ಕಂಥ ನಿರ್ಣಯ ಮಾಡಿದೆ ಕೇಂದ್ರ ಸರ್ಕಾರ. ಆ 20 ಕ್ವಿಂಟಾಲ್ ಅನ್ನ ತಗೋಬೇಕಾದ್ರೆ 15 ಲಕ್ಷ ಕ್ವಿಂಟಾಲ್ ಕೊಬ್ಬರಿಯನ್ನ ಖರೀದಿ ಮಾಡಬೇಕು. ಇಲ್ಲಿ ಯಾತಕ್ಕೋಸ್ಕರ ಈಗ ದಂಗೆ ಎದ್ದಿದ್ದಾರೆ ರೈತರು ಅಂತಂದ್ರೆ, ಇವರು ನಿಜವಾದ ರೈತರು ಇನ್ನೂ ಅಲ್ಲಿ ಹತ್ರಕ್ಕೆ ಹೋಗಿಲ್ಲ. ಅಷ್ಟರೊಳಗನೆ ಈ ಡೂಪ್ಲಿಕೇಟ್ ಇವರೆಲ್ಲ ಸೇರ್ಕೊಂಡು, ಯಾರ್ಯಾರು ಸೇರ್ಕೊಂಡಿದಾರೋ ಸೇರ್ಕೊಂಡ್ಬಿಟ್ಟು ಈ ನಿಜವಾದ ರೈತ ಚೀಟಿ ಹಿಡ್ಕೊಂಡು ಅಲ್ಲೇ ನಿಂತಿದ್ದಾನೆ. ಇವರೆಲ್ಲ ಕ್ಲೋಸ್ ಆಯ್ತು, ನೀವು ಕೊಟ್ಟ 6.5 ಲಕ್ಷ ಕ್ಲೋಸ್ ಆಯ್ತು ಅಂತೇಳಿ ಹೋಗಿದ್ದಾರೆ. ಈಗ ಕೇಂದ್ರ ಸರ್ಕಾರ 15 ಲಕ್ಷಕ್ಕಾದ್ರೂ, ಕೊನೆ ಪಕ್ಷ 15 ಲಕ್ಷಕ್ಕಾದ್ರೂ ತಗೊಳ್ತಕ್ಕಂಥ, ಹೆಚ್ಚುವರಿ ತಗೊಳ್ತಕ್ಕಂಥ ನಿರ್ಣಯವನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡಲೇಬೇಕಾಗಿದೆ. ಅದಕ್ಕೆ ರಾಜ್ಯ ಸರ್ಕಾರನು 1.5 ಲಕ್ಷ ಟನ್, 1.5 ಲಕ್ಷ ಅಲ್ಲ, ಅಷ್ಟು ಇಷ್ಟು ಅಂತ ಅಲ್ಲ, ಎಷ್ಟು 20 ನೀವೇನ್ ಹೇಳಿದ್ರಿ, 1 ಎಕರೆಗೆ 6.5 ಕ್ವಿಂಟಾಲು ಇಲ್ಲವೇ 20 ಕ್ವಿಂಟಾಲು ಒಬ್ಬ ಮನುಷ್ಯನಿಗೆ ಅಂತ ಹೇಳಿದ್ರಿ. ಆ 20 ಕ್ವಿಂಟಾಲು ಇಲ್ಲ 6.5 ಅವನ ಪಾಣಿ ಮೇಲೆ ಇರ್ತಕ್ಕಂಥದ್ದಕ್ಕೆ 6.5 ಕ್ವಿಂಟಾಲ್ ಅಂತ ಏನ್ ಹೇಳಿದ್ರಿ, ಅದ್ರ ಪ್ರಕಾರ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ, ನಮ್ಮ ಒತ್ತಾಯ. ಇದನ್ನ ಕೇಂದ್ರ ಸರ್ಕಾರ ದಯಮಾಡಿ ಕೂಡಲೇ ಇದು ಮಾಡಬೇಕು. ಮತ್ತೀಗೇನು ಮಾಡಿದ್ದಾರೆ, ಹೆಬ್ಬೆಟ್ಟನ್ನ ಒತ್ತಿ ಡೂಪ್ಲಿಕೇಟ್ ರೈತರೆಲ್ಲ ಖರೀದಿ ಮಾಡಿದ್ದಾರೆ, ಆ ಖರೀದಿ ಮಾಡಿರ್ತಕ್ಕಂಥದ್ದನ್ನ ರದ್ದು ಮಾಡಿ, ಅವ್ರು ಯಾರು ಆ ರೀತಿ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರನ್ನ 6 ಜನ ಸಸ್ಪೆಂಡ್ ಮಾಡಿ ಅಂತ ನಿನ್ನೆ ಸಚಿವರು ಹೇಳಿದ್ರು. ಇನ್ನೂ ಎಷ್ಟು ಜನ ಅದರಲ್ಲಿ ಭಾಗಿಗಳಾಗಿದ್ದಾರೆ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ, ಮುಂದೆ ಯಾವುದೇ ಕಾರಣದಿಂದ ನಿಜವಾದ ರೈತನಿಗೆ ಆ ಬೆಲೆ ಸಿಗ್ತಕ್ಕಂಥ ನಿರ್ಣಯವನ್ನ ತಗೋಬೇಕು. ಇದಕ್ಕೆ ಈ ಕೂಡಲೇ ಕೇಂದ್ರ ಸರ್ಕಾರ ಧಾವಿಸಿ 6.5 ಲಕ್ಷ ಟನ್ ಇರ್ತಕ್ಕಂಥದ್ದನ್ನ ಕೊನೆ ಪಕ್ಷ ಒಂದು 15 ಲಕ್ಷ ಟನ್ 15,000 ಲಕ್ಷ ಟನ್ 15 ಲಕ್ಷ ಟನ್
ಕೊಬ್ಬರಿನ ಖರೀದಿ ಮಾಡತಕ್ಕಂತ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯವೇ ಹೊರತು ನಮ್ದು ಇನ್ನೇನು ಇಲ್ಲ. Okay. ನಾವು ರೈತರ ಆ ಭಾಗದಿಂದ ಬಂದಿರೋದ್ರಿಂದ ನಮ್ಮ ವಾಣಿಜ್ಯ ಬೆಳೆ ಕೊಬ್ಬರಿನೇ ಆಗಿರೋದ್ರಿಂದ ಅದನ್ನೇನಾದ್ರೂ ಮಾಡಿ ನಾವು ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಸರಿ, ನಾನು ಬಾಲಕೃಷ್ಣ. ಮನವಿಯನ್ನು ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ಮಾತಾಡಿ. ಶ್ರೀನಿವಾಸ್ ಮತ್ತೆ ಮಾನ್ಯ ಸಭಾಧ್ಯಕ್ಷರೇ, ಈಗ ಕೊಬ್ಬರಿ ಖರೀದಿ ಬಗ್ಗೆ ಈಗ ನ್ಯಾಫೆಡ್ ಮುಂದೆ ಬಂದಿದ್ದಂಥ ಈ ಸಂದರ್ಭದಲ್ಲಿ ಈ ವರ್ಷ 62,500 ಮೆಟ್ರಿಕ್ ಟನ್ ಕೊಬ್ಬರಿನ 12,000 ರೂಪಾಯಿನಲ್ಲಿ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಆಗಿ ನೋಂದಣಿ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಆಯಿತು. ಈಗ 62,500 ಮೆಟ್ರಿಕ್ ಟನ್ಗೂ ಕೂಡ ರೈತರು ನೋಂದಣಿ ಮಾಡಿ ಇನ್ನೂ ಕೂಡ ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ ಇವತ್ತು ರೈತರ ಹತ್ರ ಉಳಿದಿದೆ ಅನ್ನೋದ್ರ ಬಗ್ಗೆ ಮನೆ ರೇವಣ್ಣವರು, ಶಿವಲಿಂಗೇಗೌಡರು ಕೂಡ ಮಾತಾಡಿದ್ದಾರೆ ವಿಚಾರದಲ್ಲಿ. ಒಂದು ನಿಮಿಷ ತಡೆಯಪ್ಪ. ಇಲ್ಲಿ ಕಳೆದ ವರ್ಷ ಮಾನ್ಯ ಸಭಾಧ್ಯಕ್ಷರೇ 54,000 ಮೆಟ್ರಿಕ್ ಟನ್ ಖರೀದಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಕಳೆದ ವರ್ಷ 52,000 ಮೆಟ್ರಿಕ್ ಟನ್ ಮಾತ್ರ ಖರೀದಿ ಆಯಿತು. ಕಳೆದ ವರ್ಷ 11,700 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿಯಾದಂಥದ್ದು. ಕಳೆದ ವರ್ಷ ಸ್ಟಾಕ್ ಇದ್ದಿದ್ದು ಇವತ್ತು ಕೇವಲ 7,500ಕ್ಕೆ ಮಾರಾಟ ಮಾಡಿ ಇವತ್ತು ಸುಮಾರು 6,000 ರೂಪಾಯಿನ ಕೇಂದ್ರ ಸರ್ಕಾರ ನ್ಯಾಫೆಡ್ಗೆ ತುಂಬಿಕೊಡ್ತಕ್ಕಂಥದಕ್ಕೆ ಕಳೆದ ವರ್ಷ ಸ್ಟಾಕ್ ಇದ್ದಿದ್ದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ಮಾನ್ಯ ಸಭಾಧ್ಯಕ್ಷೆ ಇಲ್ಲಿ ತಿಳಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷೆ, ಈಗ ಪುನಃ ನ್ಯಾಫೆಡ್ ಮೂಲಕ ಖರೀದಿ ಮಾಡಲಿಕ್ಕೆ ಮಾನ್ಯ ರೇವಣ್ಣ ಅವರು ಹೇಳಿದಂಗೆ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ, ಗೌರವಾನ್ವಿತ ಕೇಂದ್ರ ಕೃಷಿ ಸಚಿವರನ್ನ, ರಾಜ್ಯ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಮೇಡಮ್ ಅವರನ್ನ ಹೋಗಿ ಖುದ್ದಾಗಿ ಭೇಟಿ ಮಾಡಿದ ಹಿನ್ನೆಲೆಯಲ್ಲಿ ಏನು ಅಲ್ಲ, ಒಂದು ನಿಮಿಷ ಹೇಳ್ತೀನಿ ತಡಿಯಪ್ಪ, ಹೇಳ್ತೀನಿ. ಸಚಿವ ಅದನ್ನು ಹೇಳ್ತೀನಿ ರೀ, ತಡೀರಿ. ಸಚಿವ ಸಂಪುಟದ ಉಪ ಸಮಿತಿನಲ್ಲಿ ತೀರ್ಮಾನ ಮಾಡಿ ಕೂಡಲೇ ಅವಕಾಶ ಮಾಡಿದ್ದನ್ನು ಸ್ವಾಗತ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ತಾವು ಕೂಡ ಕೃಷ್ಣ ಬೈರೇಗೌಡರ ಜೊತೆ ಕೃಷಿ ಸಚಿವರನ್ನ ಭೇಟಿ ಮಾಡಿದ್ದು ಕೂಡ ಇದೆ. ಇಲ್ಲ, ಹೌದು ಸರ್, ಹೇಳಿದೆ ಸರ್. ಈಗ ಒಂದು ಉದಾಹರಣೆಗೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕಳೆದ ವರ್ಷ 2 ಕೇಂದ್ರಗಳು ಮಾತ್ರ ಇತ್ತು. ಈಗ 5 ಕೇಂದ್ರಗಳನ್ನ ತೆಗೆದುಕೊಳ್ತಕ್ಕಂಥದಕ್ಕೆ ಮಾರ್ಕೆಟಿಂಗ್ ಫೆಡರೇಷನ್ ಅವಕಾಶ ಕೊಟ್ಟಿತ್ತು. ಇವತ್ತು ಅರಸೀಕೆರೆನಲ್ಲೂ 2 ಇತ್ತು, 4 ಕಡೆ